ವೀಕ್ಷಕರೇ, ಇಂದಿನ ನಮ್ಮ ವಿಡಿಯೋದಲ್ಲಿ ಜೀವನದ ಒಂದು ಆಳವಾದ ಸತ್ಯದ ಬಗ್ಗೆ ಮಾತನಾಡಲಿದ್ದೇವೆ. ಜೀವನವೆಂಬುದು ಸುಖ ಮತ್ತು ದುಃಖಗಳ ಒಂದು ನಿರಂತರ ಪಯಣ. ಇಲ್ಲಿ ನಾವು ಎದುರಿಸುವ ಪ್ರತಿಯೊಂದು ಸನ್ನಿವೇಶವು ನಮಗೆ ಹೊಸ ಪಾಠವನ್ನ ಕಲಿಸುತ್ತದೆ. ಮನಸ್ಸಿಗೆ ನೋವಾದಾಗ, ಭವಿಷ್ಯದ ಬಗ್ಗೆ ಚಿಂತೆ ಕಾಡಿದಾಗ ನಾವು ಯಾರ ಮಾರ್ಗದರ್ಶನವನ್ನ ಪಡೆಯಬೇಕು? ಈ ಪ್ರಶ್ನೆಗೆ ಉತ್ತರವಾಗಿ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ನೀಡಿದ ಸಂದೇಶಗಳು ಇಂದಿಗೂ ಕೂಡ ಪ್ರಸಿದ್ಧವಾಗಿರುವಂತಹದ್ದು. ಶ್ರೀಕೃಷ್ಣನ ಬೋಧನೆಗಳಲ್ಲಿ ಒಂದು ಅತ್ಯಂತ ಪ್ರಮುಖ ಅಂಶವೆಂದರೆ ಕರ್ಮ ಮತ್ತು ಅದರ ಫಲದ ಕುರಿತು. ಭಗವದ್ಗೀತೆಯಲ್ಲಿ ಮನುಷ್ಯನು ಖಾಲಿ ಕೈಯಲ್ಲಿ ಬರುತ್ತಾನೆ ಮತ್ತು ಖಾಲಿ ಕೈಯಲ್ಲಿ ಹೋಗುತ್ತಾನೆ. ಆದರೆ ಅವನು ಬರುವಾಗ ತನ್ನ ಭಾಗ್ಯವನ್ನ ಮತ್ತು ಹೋಗುವಾಗ ತನ್ನ ಕರ್ಮ ಫಲವನ್ನ ತೆಗೆದುಕೊಂಡು ಹೋಗುತ್ತಾನೆ ಎಂಬ ಮಾತು ಜೀವನದ ಸತ್ಯವನ್ನ ತಿಳಿಸುತ್ತದೆ. ಇದರ ಅರ್ಥವೇನು? ಇದರ ಅರ್ಥ, ನಾವು ಮಾಡುವ ಪ್ರತಿಯೊಂದು ಕಾರ್ಯಕ್ಕೂ ಒಂದು ಫಲವಿದೆ. ಆದರೆ ಕೇವಲ ಫಲದ ಮೇಲೆ ಗಮನ ಇಟ್ಟು ಕೆಲಸ ಮಾಡಿದರೆ ನಿರಾಸೆ ಉಂಟಾಗುವ ಸಾಧ್ಯತೆ ಹೆಚ್ಚು. ಶ್ರೀಕೃಷ್ಣನು ಹೇಳುವಂತೆ ನಮ್ಮ ಕೆಲಸವನ್ನು ಶ್ರದ್ಧೆ ಮತ್ತು ಪ್ರೀತಿಯಿಂದ ಮಾಡಬೇಕು. ಫಲಿತಾಂಶದ ಬಗ್ಗೆ ಚಿಂತಿಸದೆ ನಮ್ಮ ಕರ್ಮವನ್ನು ಪ್ರಾಮಾಣಿಕವಾಗಿ ನಿರ್ವಹಿಸುವುದೇ ನಿಜವಾದ ಜ್ಞಾನ. ಇದು ನಿಮ್ಮ ಕೈಯಲ್ಲಿರುವ ಕೆಲಸದ ಮೇಲೆ ಸಂಪೂರ್ಣ ಗಮನ ಹರಿಸಲು ಸಹಾಯ ಮಾಡುತ್ತದೆ. ವೀಕ್ಷಕರೇ, ಜೀವನದಲ್ಲಿ ಸವಾಲುಗಳು ಬರುವುದು ಅನಿವಾರ್ಯ. ಆದರೆ ಅವುಗಳನ್ನು ನಾವು ಹೇಗೆ ಎದುರಿಸುತ್ತೇವೆ ಎಂಬುದು ನಮ್ಮ ಜೀವನವನ್ನು ನಿರ್ಧರಿಸುತ್ತದೆ. ಜೀವನದಲ್ಲಿ ಬರುವ ಕಷ್ಟಗಳನ್ನು ಕಂಡು ನಾವು ಭಯಪಡಬಾರದು. ಅವುಗಳನ್ನು ಒಂದು ಅವಕಾಶವೆಂದು ಪರಿಗಣಿಸಿ ಧೈರ್ಯದಿಂದ ಎದುರಿಸಬೇಕು ಎಂಬುದು ಕೃಷ್ಣನ ಸಂದೇಶದ ಸಾರವಾಗಿದೆ. ವೀಕ್ಷಕರೇ, ಈ ವಿಡಿಯೋದ ಪ್ರಮುಖ ಸಂದೇಶಗಳಲ್ಲಿ ಒಂದೇನೆಂದರೆ, ಯಾರು ಸಮಸ್ಯೆಗಳನ್ನು ಅವಕಾಶಗಳಾಗಿ ಪರಿವರ್ತಿಸುತ್ತಾರೋ ಅವರು ಮಾತ್ರ ಜೀವನದಲ್ಲಿ ಜಯ ಸಾಧಿಸುತ್ತಾರೆ. ಬದಲಾವಣೆ ಜಗದ ನಿಯಮ. ಕಾಲಕ್ಕೆ ತಕ್ಕಂತೆ ನಮ್ಮನ್ನು ನಾವು ಬದಲಿಸಿಕೊಳ್ಳುತ್ತಾ ಆತ್ಮವಿಶ್ವಾಸದಿಂದ ಮುನ್ನಡೆದರೆ ದೇವರು ಕೂಡ ನಮ್ಮ ಜೊತೆಗಿರುತ್ತಾನೆ. ಕಷ್ಟಗಳು ಬಂದಾಗ ಕುಗ್ಗದೆ ಅವುಗಳಿಂದ ಪಾಠ ಕಲಿತು ಮುಂದುವರಿಯುವುದೇ ಜೀವನದ ನಿಜವಾದ ಶಕ್ತಿ. ನಮ್ಮ ಜೀವನದಲ್ಲಿ ಸಂಬಂಧಗಳು ಪ್ರಮುಖ ಪಾತ್ರ ನಿರ್ವಹಿಸುತ್ತದೆ. ಅವುಗಳು ಸಂತೋಷ ಮತ್ತು ದುಃಖ ಎರಡನ್ನೂ ನೀಡಬಹುದು. ಆದರೆ ಸಂಬಂಧಗಳನ್ನು ಉತ್ತಮವಾಗಿ ನಿಭಾಯಿಸುವುದು ಹೇಗೆ? ಬೇರೆಯವರನ್ನ ಬದಲಾಯಿಸಲು ಪ್ರಯತ್ನಿಸುವುದಕ್ಕಿಂತ ನಮ್ಮ ಅಂತರಂಗದಲ್ಲಿ ಬದಲಾವಣೆ ಮಾಡಿಕೊಳ್ಳುವುದು ಉತ್ತಮ ಎಂದು ಶ್ರೀಕೃಷ್ಣನು ಹೇಳುತ್ತಾನೆ. ಸ್ವೀಕಾರ ಭಾವನೆ ಸಂಬಂಧದ ನಿಜವಾದ ಅರ್ಥ ಎಂಬುದನ್ನು ನಾವು ಅರಿತುಕೊಳ್ಳಬೇಕು. ಪ್ರೀತಿ, ಕರುಣೆ ಮತ್ತು ಅಹಿಂಸೆಯಿಂದ ಉತ್ತಮ ಗುಣಗಳನ್ನು ಬೆಳೆಸಿಕೊಂಡರೆ ನಮ್ಮ ಸಂಬಂಧಗಳು ಮಧುರವಾಗುತ್ತದೆ. ಪ್ರತಿಯೊಬ್ಬರನ್ನು ಅವರಾಗಿಯೇ ಸ್ವೀಕರಿಸಿ ಪರಸ್ಪರ ಗೌರವದಿಂದ ನಡೆದುಕೊಂಡರೆ ಸಂಬಂಧಗಳು ಗಟ್ಟಿ ಆಗುತ್ತದೆ. ಕೊನೆಯದಾಗಿ, ನಿಜವಾದ ನೆಮ್ಮದಿ ಎಲ್ಲಿ ಸಿಗುತ್ತದೆ? ಶ್ರೀಕೃಷ್ಣನ ಪ್ರಕಾರ ನಿಜವಾದ ನೆಮ್ಮದಿ ಯಾವುದೇ ವಸ್ತುವಿನಲ್ಲಿ ಇಲ್ಲ. ಅದು ನಮ್ಮ ಆಲೋಚನೆ ಮತ್ತು ಮನಸ್ಸಿನಲ್ಲಿದೆ. ಉತ್ತಮ ಆಲೋಚನೆ, ಉತ್ತಮ ಮಾತು ಮತ್ತು ಉತ್ತಮ ವರ್ತನೆಗಳಿಂದ ನಾವು ಪುಣ್ಯವನ್ನು ಸಂಪಾದಿಸಬಹುದು. ವರ್ತಮಾನದಲ್ಲಿ ಬದುಕುವುದು ಮತ್ತು ಭವಿಷ್ಯದ ಬಗ್ಗೆ ಅನಗತ್ಯ ಚಿಂತನೆಗಳನ್ನು ಬಿಡುವುದು ಸಂತೋಷದ ಜೀವನಕ್ಕೆ ದಾರಿ. ನಾವು ಏನೇ ಕೇಳುವುದಿದ್ದರೂ ಪರಮಾತ್ಮನನ್ನೇ ಕೇಳಬೇಕು, ಏಕೆಂದರೆ ಅವನು ನಮಗೆ ಬೇಕಾದ ಎಲ್ಲವನ್ನ ನೀಡುತ್ತಾನೆ. ನಂಬಿಕೆ ಮತ್ತು ಸಕಾರಾತ್ಮಕ ಮನೋಭಾವದಿಂದ ಜೀವನವನ್ನು ನಡೆಸಿದರೆ ನೆಮ್ಮದಿ ತಾನಾಗಿಯೇ ನಮ್ಮನ್ನು ಸೇರುತ್ತದೆ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ಕೃಷ್ಣನು ನೀಡಿದ ಅಮೂಲ್ಯ ಬೋಧನೆಗಳನ್ನು ಅರಿತುಕೊಂಡೆವು. ಈ ಸಂದೇಶಗಳು ನಮ್ಮ ಜೀವನದಲ್ಲಿ ಧೈರ್ಯ, ಆತ್ಮವಿಶ್ವಾಸ ಮತ್ತು ಸಕಾರಾತ್ಮಕ ದೃಷ್ಟಿಕೋನವನ್ನು ಹೇಗೆ ಬೆಳೆಸಿಕೊಳ್ಳಬೇಕು ಎಂಬುದರ ಕುರಿತು ಸ್ಪಷ್ಟವಾದ ಮಾರ್ಗದರ್ಶನ ನೀಡುತ್ತೇವೆ. ಸ್ನೇಹಿತರೆ, ಈ ಸಂದೇಶಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಮೂಲಕ ನೀವು ಹೆಚ್ಚು ಶಾಂತಿ ಮತ್ತು ಸಂತೋಷದ ಜೀವನವನ್ನು ನಡೆಸಬಹುದು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ಮರೆಯಬೇಡಿ.